ಸಾಹೇಬ್ರು ನಿಮ್ಮ ಹೆಸರು ಏನಂತ ಹೇಳಿದ್ವಿ? ಜಯಪ್ಪ ಅವ್ರು ಬಂದವ್ರ ಚಿತ್ರದುರ್ಗ ಅವರು. ಇವ್ರಿಗೆ ಡಿಕ್ಸ್ ಬಲ್ಜಾಗಿ ಕಂಪ್ರೆಸರ್ ಆಗಿದೆ. ಅವ್ರಿಗೆ ಡಿಕ್ಸ್ ಬಲ್ಜಾಗಿ ಕಂಪ್ರೆಸರ್ ಆಗ್ಬಿಟ್ಟು ಏನೈತೆ ಒಳ್ಳೆ ಬುಷರ್ ಕಾಲ ಎಳ್ತಾ ಬರ್ತಿದೆ. ಅವ್ರಿಗೆ ಯಾಕೆ ಆಪರೇಷನ್ ಮಾಡ್ಬೇಕು ಅಂತ ಹೇಳಿದ್ರು. ನಮ್ದು ಹುಡುಕ ಬಂದವ್ರೆ ದೇವ್ರದಿಂದ ಇವಾಗ ಎಷ್ಟು ಪರವಾಗಿಲ್ಲ. ನಾನು ಸೆಟ್ ಮಾಡಿ ಟ್ರೀಟ್ಮೆಂಟ್ ಮಾಡಿದ್ದೀನಿ ಸಾಹೇಬ್ರಿಗೆ. ಒಳ್ಳೇದಾಗ್ತಿದೆ. ನಾವು ಹೇಳಿದೀವಿ ಇಷ್ಟ ಬಂದು ತೋರಿಸ್ಕೊಳ್ಳಿ ಅಂತ. ದೇವ್ರದಿಂದ ಬಗ್ಗೆ ಬಂದ್ರು ಹಿಂಗೆ ನಟಿ ಕೂತವ್ರೆ. ದೇವ್ರದಿಂದ ಎಷ್ಟು ಈಗ ಬರಕ್ ಬಂದಿದ್ದಾರೆ. ದೇವ್ರದಿಂದ ಎಷ್ಟು ಪರವಾಗಿಲ್ಲ. ದೇವ್ರು ಒಳ್ಳೇದ್ ಮಾಡ್ತಾರೆ. ಜನ ತಲೆ ಕಟ್ಟಿದಂತೆ ನೋಡೋಣ ಬನ್ನಿ ಅಂತ ಭಾರತ್ ಬಂದ್ಬಿಟ್ಟು ಮೈಸೂರು ಬಂದ್ರು. ಇವರು ಬಂದು ತೋರ್ಸಾರೆ ಅವ್ರು ಸಮಾಧಾನ ಆಗಿದೆ, ಪರವಾಗಿಲ್ಲ ಅಂತಾರೆ. ಕರ್ನಾಟಕ ಜನತೆಗೆ ನೀವು ಏನ್ ಹೇಳೋದು ಇಷ್ಟಪಡ್ತೀರಾ? ಬಂದು ಎಲ್ಲ ತೋರಿಸ್ಕೊಳ್ರಿ ಅಂತ ನಾವು ಅಲ್ಲೇ ಏನಂತೀರಾ? ಇಲ್ಲ ಬಂದು ಎಲ್ಲರೂ ಇಲ್ಲಿ ತೋರಿಸ್ಕೊಳ್ರಿ. ಸರಿ, ನಿಮ್ಗೆ ಟ್ರೀಟ್ಮೆಂಟ್ ಮಾಡಿದ್ವಲ್ಲ ಕೈಯೆಲ್ಲ ಹಾಕಿ ನಿಕ್ಕೆಲ್ಲ ಬಿಚ್ಚಿ ಏನ್ ಕಾಡ್ತಿದೆ ನಿಮ್ಗೆ? ಫೀಲ್ ಏನ್ ಕಾಡ್ತಿದೆ? ಪರವಾಗಿಲ್ಲ ಅಂತೀರಾ? ಪರವಾಗಿಲ್ಲ ಅನಿಸ್ತದೆ. ಎಷ್ಟು ವರ್ಷದಿಂದ ಐತೆ ಪ್ರಾಬ್ಲಮ್ ನಿಮ್ಗೆ? ಇದು ಹಳೇದಾಯ್ತು. ಇದು ಇತ್ತಿತ್ಲ ಜಾಸ್ತಿ ಐತಿ. ಒಂದು ಹಳೇದಿಂದ ಒಂದು 5 ವರ್ಷ ಐತಾ ಇರ್ಬೋದು ಸಾಮಾನ್ಯ. 5-6 ವರ್ಷದಿಂದ ಐತೆ ಸಾಹೇಬ್ರಿಗಿದ್ದು. ಇದು 3 ವರ್ಷದಿಂದ ನೋವು ಜಾಸ್ತಿ ಶುರು ಆಗಿ ಒದ್ದಾಡ್ಬಿಟ್ಟವ್ರು. ಎಲ್ಲೋ ಬಗ್ಗಿ ಬಂದಿದ್ದೀವಿ. ಫುಲ್ ಬಗ್ಗಿ ಕಾಲಿಡ್ತು. ಏನಾಗಿತ್ತು ಅಂದ್ರೆ ಸುಮಾರು ಒಂದು 24-25 ವರ್ಷ ವಯಸ್ಸಿನಾಗ ಆಳವಾದ ಬಾವ್ಯಪ್ ಬಿದ್ದಿದ್ದೆ. ನೀರಲ್ಲಿ ಬಾವ್ಯಪ್ ಮೇಲಿಂದ ಕೆಳಗೆ. ಸರಿ, ಅವಾಗ ಸ್ವಲ್ಪ ಮನುಷ್ಯ ಶಡವಾಗಿದ್ನ ಹುಡುಗ. ಇವಾಗ ಸ್ವಲ್ಪ ತಾಕತ್ ಕಮ್ಮಿ ಆಗಿದೆ. ಬಟ್ ಇದಕ್ಕೆ ಅಲ್ಲೋಗಣ ಇಲ್ಲೋಗಣ ಅಂತ ಎಲ್ಲಾ ಕಡೆ ತೋರ್ಸೋರು ಇರೋ. ಬಟ್ ಗುಣ ಆಗಿಲ್ಲ. ಸುಮ್ಗೆ ಯಾರು ಮಾಡಿ ಕೆಲಸ ಇದ್ದು ಯಾರು ಮಾಡ್ತಾರೆ ಅವ್ರ ಪಾಪ ಗಾಬರಿಯಿಂದ ಬಂದ್ರು. ಭಾರತ್ ಬಂದ್ಸೆಂಟು ನಮ್ಮ ಕ್ಲೀನಾಗ ಅಗ್ರಹಾರ ಭಾರತ್ ಬಂದ್ಸೆಂಟು ನಮ್ಮ ಅಗ್ರಹಾರದಲ್ಲಿ ಕ್ಲೀನಿಗಿದ್ದ ಭಾರತ್ ಬಂದ್ಸೆಂಟು ಅಲ್ಲಿ ಬಂದವ್ರೆ. ದೇವ್ರದಿಂದ ಅವ್ರಿಗೆ ಖುಷಿ ಪಟ್ಟವ್ರೆ. ಪರವಾಗಿಲ್ಲ, 4 ಜನ ಬಂದು ತೋರಿಸ್ಕೋಬಹುದು, ನಂಗೆ ಸಮಾಧಾನ ಆಗಿದೆ, ದೇವ್ರದಿಂದ ಬಂದು ತೋರಿಸಿ ಅಂತ ಅವರು ಹೇಳ್ಕೊತವ್ರೆ. ಹೇಳಿ ಸರ್, ಪರವಾಗಿಲ್ಲ ಏನು ಅಂತ ನನಗೀಗ ಸ್ವಲ್ಪ ನಿಮ್ಮ ಊರ್ ಜನತೆಗೆ ಹೇಳಿ. ಹೇಳ್ತೀನಿ, ಕರ್ಕೊಂಡ್ ಬರ್ತೀನಿ. ಆರಾಮಾದ್ರ ಒಳ್ಳೇದಾಗ್ಲಿ.